ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ರಂಗೇರ್ತಕ್ಕಂಥದ್ದು. ಒಂದ್ ಕಡೆ ನಮ್ಮ ಜೊತೆಗೆ ಕಳೆದ ಬಾರಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಬಿಜಿ ಅಜಯ್ ಕುಮಾರ್ ಅವ್ರನ್ನ ಮಾತಾಡ್ತಾರೆ. ಸರ್, ಹೇಗೆ ನಡೀತದೆ ಸರ್ ಈ ಬಾರಿ ಸರ್? ನಿಮಗೆ ಏನು ಈ ಶ್ರೀನಿವಾಸ್ ದಾಸ್ ಕರಿಪ್ಪನವರಿಗೆ ಟಿಕೆಟ್ ಘೋಷಣೆ ಆಯಿತು, ಅಂದಿನಿಂದನೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬದಲಾವಣೆ ಪರ್ವನೇ ಎದ್ದಿದೆ. ಹಾಗಾಗಿ ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ನಾವು ಬಿಜೆಪಿಗೆ ಮತ ಹಾಕೋದ್ರ ಮೂಲಕ ಗೆಲ್ಲಿಸಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಜನರಿದ್ದಾರೆ. ಇಲ್ಲಿ ಉತ್ಸಾಹದ ಕತೆ ನೋಡ್ಬಿಟ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ರ್ಯಾಲಿ ಮುಂದೆ ಹೋದ ತಕ್ಷಣ ಬಿಜೆಪಿ ಸಾಕಷ್ಟು ಕಾರ್ಯಕರ್ತರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಎಲ್ಲೊಂದ್ ಕಡೆ ನೋಡ್ತಾ ಇದ್ರೆ ಏನೋ ಒಂದು ಈ ಬಾರಿ ಬದಲಾವಣೆ ಬಯಸ್ತಾ ಇದಾರೆ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅಂತ. ಸರ್, ಈಗ ಇಷ್ಟು ದಿವಸ ದಾವಣಗೆರೆ ನಗರದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಸುಮಾರು 2 ಕ್ಷೇತ್ರಗಳು ಕಾಂಗ್ರೆಸ್ ಇತ್ತು. ಈ ಬಾರಿ ದಕ್ಷಿಣ ಕ್ಷೇತ್ರ ತೆರವಾಗಿದೆ ಅಲ್ಲ, ತೆರವಾದ ಮೇಲಿನಿಂದ ಇಲ್ಲಿಯ ಬದಲಾವಣೆಯನ್ನ ಅವ್ರು ನೋಡ್ತಾ ಇದ್ದಾರೆ. ಆ ಬದಲಾವಣೆಯನ್ನ ನೋಡಿ ಅವರಿಗೆ ಅದು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಎಲ್ಲಿ ನಾವು ಸೋತ್ ಬಿಡ್ತೀವಿ ಅನ್ನಂತೇಳಿ ಆ ಒಂದು ಭಯ ಅವರಿಗೆ ಸೃಷ್ಟಿ ಆಗ್ಬಿಟ್ಟಿದೆ. ಹಾಗಾಗಿ ಆತರ ಅವರು ಅವರ ವ್ಯಕ್ತಿತ್ವವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವೇನು ಅದಕ್ಕೇನು ಭಯ ಪಡೋಂತ ಪ್ರಶ್ನೆ ಇಲ್ಲ, ಎದರಂತ ಪ್ರಶ್ನೆ ಇಲ್ಲ, ಹಿಂದೆ ಹೆಜ್ಜೆ ಇಡೋಂತ ಪ್ರಶ್ನೆ ಮೊದಲೇ ಇಲ್ಲ. ನಾವೇನೀಗ ಹೆಜ್ಜೆ ಇಡ್ತಾ ಇದೀವಿ, ಮತದಾರರ ಕಾಲಿಡಿದು ಮತವನ್ನ ಕೇಳ್ತಾ ಇದೀವಿ. ದಾವಣಗೆರೆಯ ಒಂದು ಚಿತ್ರಣವನ್ನ ಬದಲಾವಣೆ ಮಾಡ್ಲಿಕ್ಕೋಸ್ಕರ ನಾವು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಮತವನ್ನ ಹಾಕ್ಬೇಕು ಅಂತ ಜನರು ಕಾಯ್ತಾ ಇರ್ತಕ್ಕಂಥ. ಹಾಗಾಗಿ ಅವ್ರು ಏನೇ ಮಾಡಿದ್ರು ಕೂಡ, ಏನೇ ತಂತ್ರಗಾರಿಕೆ ರೂಪಿಸಿದ್ರು ಕೂಡ, ಏನೇ ಪ್ರಯತ್ನವನ್ನು ಮಾಡಿದ್ರು ಕೂಡ ಈ ಬಾರಿ ಕಮಲದು ಅರಳೆ ಹೇಳುತ್ತೆ, ಭಾರತೀಯ ಜನತಾ ಪಕ್ಷ ಗೆದ್ದೇ ಗೆಲ್ಲುತ್ತೆ. ದಾಸ್ ಕರಿಯಪ್ಪ ಶ್ರೀನಿವಾಸನ ನಾವು ವಿಧಾನಸೌಧ ಕಳಿಸ್ತೇವೆ. ಬಿಜಿ ಅಜಯ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.